ಹಿಂದೆ ಒಂದು ಜಾನಪದ ಕಥೆ ಇದೆ. ಪುರಾತನ ಕಾಲದಲ್ಲಿ ಒಬ್ಬ ಅಸುರ ಇದ್ದ. ಅವನ ಹೆಸರು ನಾನು ಅಸುರ ಬಸವಾಸುರ. ಜನರ ಮೇಲೆ ಹಲ್ಲೆ ಮಾಡ್ತಾ ಇದ್ದ. ಅವರ ಮನೆ, ತೋಟ, ಗದ್ದೆಗಳನ್ನ ನಾಶ ಮಾಡ್ತಿದ್ದ. ಹೇಗೆ ನನ್ನ ಸಾಧನೆಗಳು? ಇವನನ್ನ ತಡೆಯಕ್ ಹೋದರು ಕೆಲವೊಬ್ರು ಅವನ ಭಯಂಕರ ರೂಪ ನೋಡಿ ಓಡೋಗ್ತಿದ್ರು. ಕೆಲವೊಬ್ರು ಧೈರ್ಯ ಇದ್ರು ಅವನ ಕ್ರೌರ್ಯವನ್ನ ಎದುರಿಸಕ್ಕಾಗ್ತಿರ್ಲಿಲ್ಲ. ಕ್ರೂರಿ ಗುಮ್ಮ ಗೂಳಿ ನಾನು. ಒಂದಿನ ಪುಟಾಣಿ ಹೆಣ್ಮಕ್ಳು ಆ ಬಸವಾಸುರನ ತಡೆಯೋದಕ್ಕೆ ಒಂದು ಉಪಾಯ ಮಾಡಿದ್ರು. ಮರುದಿನ ಪುಟಾಣಿ ಹೆಣ್ಮಕ್ಳು ಆ ಬಸವಾಸುರ ಇದ್ದಲಿಗೆ ಹೋಗಿ ಅವನ ಮುಂದೆ ನಿಂತ್ಕೊಂಡು ಕೈಗಳಲ್ಲಿ ಕೋಲುಗಳನ್ನು ಹಿಡ್ಕೊಂಡು ಎಲ್ಲಿ ಎಲ್ಲ ನಿಶಬ್ದ, ಸಂಗೀತ ಶಬ್ದ ಆಗಲಿ. ಮ್ಯೂಸಿಕ್ ಬರಬೇಕು, ಸಂಗೀತ ಬರಲಿ. ಎಂಥ ಇಂಪಾದ ಸಂಗೀತ, ಮನೋಹರ ನೃತ್ಯ, ಮುಗ್ಧ ಜೀವಿಗಳು. ನೀವೆಲ್ಲ ನನ್ನ ಕಲ್ಲಾದ ಮನಸ್ಸನ್ನ ಕೋಮಲವಾಗಿಸ್ಬಿಟ್ರಿ, ಕರಗಿಸ್ಬಿಟ್ರಿ. ಇನ್ ಮುಂದೆ ನಾನು ನಿಮ್ಮನ್ನು ಯಾವತ್ತೂ ಉಪದ್ರವ ಕೊಡೋದಿಲ್ಲ ಮರಿಗಳೇ. ನಿಮ್ಮ ಅಪ್ಪ ಅಮ್ಮನಿಗೂ ಹೋಗಿ ಹೇಳಿ, ಸುಖವಾಗಿ ಸಂತೋಷವಾಗಿ ಬಾಳಿ. ಅವತ್ತಿನಿಂದ ದೇವಾಲಯಗಳಲ್ಲಿ, ಉತ್ಸವಗಳಲ್ಲಿ ಜನರೆಲ್ಲರ ಜೊತೆಗೂಡಿ ಸಂತೋಷದಿಂದ ಕೋಲಾಟವನ್ನು ಆಡುವುದು ಜಾನಪದ ಸಂಪ್ರದಾಯವಾಯಿತು. ಈ ಸಂಭ್ರಮದಲ್ಲಿ ಪಾಲ್ಗೊಂಡವರು ನಿಶ್ವಿಕಾ, ಉದಿತ, ಧನ್ಯ, ಶನಯ, ಟಹನಿ, ಸೃಷ್ಟಿ, ಅದಿತಿ, ಆದ್ಯ, ನಮ್ಮ ಬಹಳ ಒಳ್ಳೆಯವರು ನಮ್ಮ ಮಿಸ್ಸು ಲಕ್ಷ್ಮೀ ಮಿಸ್ಸು, ಮತ್ತೆ ನಾನು ಪಪ್ಪಣ್ಣ. ಸಂಗೀತದಲ್ಲಿ ಅಗಸ್ತ್ಯ. ಮಕ್ಕಳ ನೋಡಿದ್ರಲ್ವಾ?